सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪೂರ್ವಜರ ಸಂದೇಶ ಏನಿದೆ ನೋಡೋಣ. ಮುಂದಿನ ಸಮ್ಮರ್ ಅಷ್ಟರಲ್ಲಿ ನಿಮ್ ಜೀವನಕ್ಕೆ ಸಾಕಷ್ಟು ಖುಷಿ ಬರೋದ್ರಲ್ಲಿ ಇದೆ, ಸಾಕಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ವಿದ್ವತ್ತನ್ನ ಉಪಯೋಗಿಸ್ಕೊಂಡು ಒಂದಷ್ಟು ಗುಳ್ಳೆ ನರಿಗಳು ತಮ್ಮ ಪಾಲಿನ ಆಟನ ಆಡ್ತಾ ಇದ್ದಾವೆ. ಚಿಂತೆ ಮಾಡ್ಬೇಡಿ, ಯಾರ್ಯಾರಿಗೆ ಏನೇನ್ ಆಟ ಆಡ್ಬೇಕೋ ಆಡ್ಕೊಳ್ಳಿ, ನಾನು ಇದೀನಲ್ವಾ ನೋಡ್ತಾ ಇದ್ದೀನಿ ಅಂತ ನಿಮ್ಮ ಪೂರ್ವಜರು ಹೇಳ್ತಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ನಿಮ್ಮ ಪೂರ್ವಜರು ಅಂದ್ರೆ, ನಿಮ್ಮ ಪೂರ್ವಜರಿಂದ ಬಂದಂತ ಒಂದಷ್ಟು ವಿದ್ವತ್ತು ನಿಮ್ಮದಾಗಿತ್ತು, ಅದನ್ನ ಬೇರೆ ಯಾರಿಗೋ ಕೊಟ್ಟಿದ್ದೀರಾ ಅಥವಾ ಬೇರೇನೋ ಒಂದಷ್ಟು ಪ್ರಯೋಗದ ಮುಖಾಂತರ ಪಡ್ಕೊಂಡಿದ್ದಾರೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ದೇಹದ ಚರ್ಮದ ಮೇಲೆ ಒಂದಷ್ಟು ಕಣಗಳು ಆಗಿರ್ಬಹುದು, ಅಂದ್ರೆ ಗಾಯದ ರೀತಿಲಿ ಆಗಿರ್ಬಹುದು, ಸಾಕಷ್ಟು ತೊಂದರೆಗಳಾಗಿರ್ಬಹುದು. ಸೊ ಮುಂದಿನ ಬೇಸಿಗೆ ಅಷ್ಟರಲ್ಲಿ ಅದೆಲ್ಲವೂ ಕೂಡ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಮ್ಯಾಜಿಕ್ ನಿಮ್ಗೆ ಗೊತ್ತಿದೆ. ನಿಮ್ಮನ್ನ ನೀವು ಹೇಗೆ ಹೀಲ್ ಮಾಡ್ಕೊಳ್ಬೇಕು, ನಿಮ್ ಜೊತೆ ಹೇಗೆ ನೀವು ನಿಲ್ಬೇಕು, ಇದು ನಿಮ್ಗೆ ಗೊತ್ತಿದೆ. ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಯಾರ್ದೋ ಸೀರಿಯಲ್ ಅಲ್ಲಿ ಮಾಡ್ತಾರಲ್ಲ ಅವ್ರ ಎನರ್ಜಿ ಇದೆ. ಅವ್ರ ಹೆಸರೇನು? ಅಯ್ಯೋ, ಅವ್ರ ಹೆಸರು ಬರ್ತಾ ಇಲ್ಲ. ಪ್ಲೀಸ್ ಟೇಕ್ ಕೇರ್ ಮಾಡಿ. ಅವರು ಬಿಗ್ ಬಾಸ್ಗೂ ಬಂದಿದ್ರಲ್ಲ. ಅಯ್ಯೋ, ಅವ್ರ ಹೆಸರು ಬರ್ತಾ ಇಲ್ವಲ್ಲ. ಸೊ ಸ್ವಲ್ಪ ಹೆಚ್ಚಿನ ಆರೈಕೆನ ಮಾಡ್ಕೊಳ್ಳಿ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಎನರ್ಜಿ ಸ್ಟಕ್ ಆಗುವಂತ ಸಾಧ್ಯತೆ ಇದೆ. ಬಲಗೈಗೆ ಎಸ್ಪೆಷಲಿ ಕೈಗಳಿಗೆ ಪೆಟ್ಟಾಗುವಂತ ಸಾಧ್ಯತೆ ಇದೆ. ಅವರು ಇವ್ರ ಜೊತೆ ಒಂದ್ ಸೀರಿಯಲ್ ಮಾಡಿದ್ರು ಅನ್ಸುತ್ತೆ, ಅವರು ಹೀರೋಯಿನ್ ಪಾರ್ಟ್ ಮಾಡಿದ್ರಲ್ಲ. ಅಯ್ಯೋ, ಇವಾಗ ಮುದ್ದು ಸೊಸೆ ಬರ್ತಿದ್ಯಲ್ಲ, ಅವ್ರ ಹೀರೋ ಇದಾರಲ್ಲ, ಅವ್ರ ಜೊತೆ ಅದಕ್ಕೆ ಮುಂಚೆ ಮಾಡಿದ್ರಲ್ಲ, ಅವರು ಆ ಥರದ್ ಬರ್ತಾ ಇದೆ. ಅವ್ರ ಕೈಗೇನೋ ಪೆಟ್ಟಾಗತ್ತೆ ಅಂತ. ಅಯ್ಯೋ, ಹೇಗೆ ಹೇಳೋದು ಅವರಿಗೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರಾದ್ರೂ ಕತ್ತಿಗೆ ಟ್ಯಾಟೂ ಅಂದ್ರೆ ಕುತ್ತಿಗೆಗೆ ಟ್ಯಾಟೂ ಹಾಕೊಬೇಕು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಏನೋ ಸಮಸ್ಯೆ ಆಗತ್ತೆ ಅಲ್ಲಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮುಂದೆಗಡೆ ಕತ್ತಿಗೆ ಹಾಕೊಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಶೇಷವಾದಂಥ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಾಕಷ್ಟು ಗ್ರೋತ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ರಿಶಿಯೇಷನ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಲೇಡಿ ಕಡೆಯಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ತಂದೆಯ ಸ್ಥಾನದಲ್ಲಿ ಇದ್ದವರು ಅಥವಾ ತಂದೆ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅವರು ನಿಮ್ಮ ಮೇಲೆ ಒಂದ್ ರೀತಿ ಬೇರೆದೇ ರೀತಿಲಿ ನಂಬಿಕೆಯನ್ನ ಇಟ್ಟಿದ್ದಾರೆ. ಆ ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬ ತಂದೆಯ ಸ್ಥಾನದಲ್ಲಿರುವಂತ ವ್ಯಕ್ತಿಯಿಂದ ದೂರ ಇರಿ, ಎಚ್ಚರಿಕೆಯಿಂದ ಇರಿ ಅಂತಾನೂ ಇದೆ. ಒಬ್ಬ ತಂದೆಯ ಸ್ಥಾನದಲ್ಲಿರುವಂತ ವ್ಯಕ್ತಿಯಿಂದ ನಿಮ್ಗೆ ಅನುಕೂಲ ಇದೆ ಅಂತಾನೂ ಇದೆ. ಇಲ್ಲಿ ವೇರಿಯೇಷನ್ ಅಲ್ಲಿ ಮೆಸೇಜಸ್ ಇದೆ, ಬಿಕಾಸ್ ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ. ಓ, ಮೆಡಿಸನ್, ಆಯುರ್ವೇದಿಕ್ ಮೆಡಿಸನ್ ಮತ್ತೆ ಹೀಲಿಂಗ್ ಮೆಡಿಸನ್ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿನ ಕೊಡುತ್ತೆ. ಅದನ್ನ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಹೆಚ್ಚಿನ ಒಂದು ಹೀಲಿಂಗ್ ಹಾಕೊಳ್ಳೋದ್ರಿಂದ ನಿಮ್ಗೆ ಉದ್ಯೋಗದಲ್ಲಿ ಹೆಚ್ಚಿನ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೇಹದ ಆರೋಗ್ಯದ ಕಡೆಯನ್ನು ಕೂಡ ಗಮನನ ಕೊಡಿ. ಅದರಿಂದ ಕೂಡ ನಿಮ್ಗೆ ಸಮಸ್ಯೆ ಏನಿತ್ತು, ಹೀಲಿಂಗ್ ಅಥವಾ ಮೆಡಿಸನ್ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಗೆ ಅಥವಾ ಹೀಲಿಂಗ್ ಥೆರಪೀಸ್ಗೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ಇರುವಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಒಂದಷ್ಟು ನಂಬಿಕೆ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇದೆ. ನಂಬಿಕೆ ಇಲ್ದಿರೋರ್ ಜೊತೆ ವ್ಯವಹಾರನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ.
ಸೊ ನೀವು ನಿಮ್ಮನ್ನ ಪ್ರೀತಿಸಿ ಹಾಗೇನೆ ನಿಮ್ಮನ್ನ ಪ್ರೀತಿಸೋರಿಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಪ್ರೀತಿನ ಹಂಚೋದಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ಅದನ್ನ ತಿಳ್ಕೊಂಡು ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದು ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ, ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ನೀವ್ ಒಂಟಿ ಅಲ್ಲ ಅಂತ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಕೂಡ ಹೇಳ್ತಿದ್ದಾರೆ. ನಿಮ್ಮ ಪೂರ್ವಜರು ಇಲ್ಲ ತಾಂತ್ರಿಕರು ಆಗಿರ್ಬಹುದು, ಮಾಂತ್ರಿಕರಾಗಿರ್ಬಹುದು, ಇಲ್ಲ ಹೀಲರ್ಸ್ ಆಗಿರ್ಬಹುದು, ಇಲ್ಲ ಡಾಕ್ಟರ್ ಆಗಿರ್ಬಹುದು, ನಿಮ್ಮ ಪೂರ್ವಜರು ನಿಮ್ಮ ಸ್ಪಿರಿಟ್ ಅನಿಮಲ್ ಆಗಿರ್ಬಹುದು, ಸೊ ಏಂಜಲ್ ಕೂಡ ಆಗಿರ್ಬಹುದು, ನಿಮ್ಮ ಪೂರ್ವಜರು ನಿಮ್ಗೆ ಪರಿಚಯ ಇರೋರು. ಸೊ ನಂಗೆ ಪರಿಚಯ ಇರೋರು ಒಬ್ರು ಏಂಜಲ್ ಆಗಿದ್ದನ್ನ ನಾನ್ ನೋಡಿದೀನಿ. ಅಂದ್ರೆ ಹೇಗೆ ಅಂದ್ರೆ ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ಅಥವಾ ಈ ಕರೆಂಟ್ ಲೈಫ್ ಅಲ್ಲಿ ಏನಿರ್ತೀವಿ ಅವರೇ ಏಂಜಲ್ ಆಗಿ ಬದಲಾಗಿರೋದನ್ನು ಕೂಡ ನಾನು ನೋಡಿದೀನಿ. ಸೊ ನೀವು ಒಂಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಪೂರ್ವಜರು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಶಮನ್ ಇದ್ದಾರೆ, ಶಮನ್ ಅವರು ಕೂಡ ನಿಮ್ಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದೆಲ್ಲವೂ ಕೂಡ ನಿಮ್ಮ ಹತ್ರ ಇದೆ. ನಂಬಿಕೆಯಿಂದ ಇರಿ, ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಇಲ್ಲಿ ಸೇಜ್ ಇದ್ದಾರೆ, ಒಂದು ಗುರುವಿನ ಆಶೀರ್ವಾದ ಇದೆ, ಗುರುವಿನ ರೀತಿಲಿ ಆಶ್ಚರ್ಯ ಪಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗುರು ಯಾರೋ ಆಶ್ಚರ್ಯ ಪಡ್ತಾ ಇದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನಿಮ್ಗೆ ಭಗವಂತನ ಮೇಲೆ ಇರುವಂತ ಶ್ರದ್ಧೆ, ಕಮಿಟ್ಮೆಂಟ್ ಅನ್ನ ಭಗವಂತ ಇಲ್ಲಿ ಪರೀಕ್ಷೆ ಮಾಡಿ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವು ಸಾಕಷ್ಟು ಬರೆಯೋದಿದೆ, ಸಾಕಷ್ಟು ಕಲಿಯೋದಿದೆ. ಗುರುವಿನ ಗುರುವಾಗುವ ತನಕ ದೊರೆಯದಣ್ಣ ಮುಖತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪಿತೃದೇವತೆಗಳು ನಿಮ್ಗೆ ಸಿಕ್ಕಿರುವಂತ ಗುರು ಅಥವಾ ನಿಮ್ಗೆ ಸಿಗೋವಂತ ಗುರು ಮುಂದಕ್ಕೆ, ಅಥವಾ ಒಂದು ಗುರುವಿನ ಹುಡುಕಾಟದಲ್ಲಿ ನೀವಿದ್ರೆ ಒಂದೊಳ್ಳೆ ಗುರು ಸಿಗ್ತಾರೆ, ದೈವನೇ ಗುರು ಅಂತ ಅನ್ಕೊಂಡು ಮುಂದುವರಿ, ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಗುರುವಿನ ಮಾರ್ಗದರ್ಶನದಿಂದ ಮುಂದುವರಿರಿ ಅನ್ನೋದನ್ನ ಕೂಡ ಅವರು ಇಲ್ಲಿ ಹೇಳ್ತಿದ್ದಾರೆ. ಸೊ ಸಾಕಷ್ಟು ದೀರ್ಘಾಯುಷ್ವಂತರಾಗಿ ಇರ್ತೀರಾ, ಅಲ್ಪಾಯುಷಿ ನಂಗೇನೋ ತೊಂದರೆ ಆಗತ್ತೆ ಅನ್ನುವಂಥ ಭಯ ಬೇಡ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರಕ್ಕೆ ಹೀಲ್ ಹಾಕೊಳ್ಬೇಕು, ಹೀಲ್ ಹಾಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಟೈಮಿಗೆ ಮೆಡಿಸಿನ್ ಇಸ್ ಪ್ರಾಪರ್ಲಿ ತಗೊಳ್ಬೇಕು, ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿ ಆಶೀರ್ವಾದ ಇದೆ, ಲಕ್ಷ್ಮೀ ನಾರಾಯಣರ ಒಂದಾಗುವಿಕೆ ಅಥವಾ ಶ್ರೀನಿವಾಸ ಕಲ್ಯಾಣೋತ್ಸವ ಅಥವಾ ಗಿರಿಜಾ ಕಲ್ಯಾಣೋತ್ಸವ ಮಾಡಿಸ್ಲೇಬೇಕು, ಲೋಕ ಕಲ್ಯಾಣಕ್ಕಾಗಾದ್ರೂ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರು ಎಲ್ ಬೇಕಾದ್ರೂ ಮಾಡಿಸಬಹುದು, ಸಂಕಲ್ಪ ಇಷ್ಟೇ ಇರ್ಲಿ. ನಿಮ್ಗೆ ಯಾರ ವಿವಾಹ ಆಗ್ಬೇಕು ಅಂತಿದ್ಯೋ ಅವರು ವಿವಾಹ ಆಗೋದಕ್ಕೆ ನೀವೆಲ್ಲಾದ್ರೂ ಸಂಕಲ್ಪ ತಗೊಂಡ್ ಮಾಡಿಸಿ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ದಿನಗಳು ಅಷ್ಟೇನೆ, ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ, ನಿಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡಿದ್ದಾರೆ, ಅವರಿಗೆ ಕೆಲವು ದಿನಗಳ ಅವಕಾಶ ಅಷ್ಟೇ ಇದೆ. ಸೊ ಎಷ್ಟು ಮಟ್ಟಿಗೆ ತೊಂದರೆ ಮಾಡ್ತಾರೋ ಮಾಡ್ಕೊಳ್ಳಿ, ಹೋಗ್ತಾ ಹೋಗ್ತಾ ಎಲ್ಲ ಕರ್ಮನು ಮೂಟೆ ಕಟ್ಟಿ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಿಮ್ಗೆ ಭಯ ಶುರು ಆಗಿರ್ಬೋದು, ಅವರಿಗೆ ನೆಗೆಟಿವಿಟಿ ಆಗಿರ್ಬೋದು, ಅಥವಾ ಅವರಿಗೆ ತೊಂದರೆ ಆಗಿರ್ಬೋದು, ಅಥವಾ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಮಾಡ್ತಾ ಇರಬಹುದು, ಅದನ್ನ ನೋಡಿ ನೀವು ಅಸಹಾಯಕ ಪರಿಸ್ಥಿತಿಲಿ ಇರಬಹುದು, ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತೇನೋ ಅನ್ನುವಂಥ ಭಯ ಇರಬಹುದು. ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೇ ರೀತಿಲೂ ಭಯ ಬೇಡ ಅನ್ನುವಂಥದ್ದು ಇದೆ. ಅಜಾತ ಶತ್ರುವಿಗೆ ಶತ್ರುವಾದಾಗ ಶತ್ರುವಿಗೆ ಶತ್ರು ಅಂತ ನಿಂತ್ಕೊಂಡಂಥ ಮಿತ್ರನ ಅಜಾತ ಶತ್ರುವಿನಿಂದ ಶತ್ರುವಿಗೆ ನಾಶ ಅಂತ ಏನೋ ಒಗಟಿದೆ ಇಲ್ಲಿ. ಅದು ಏನು ಒಗಟೋ ನನಗಂತೂ ಗೊತ್ತಿಲ್ಲ, ನಾನು ಏನ್ ಹೇಳಿದ್ನೋ ನನಗೂ ಅರ್ಥ ಆಗ್ಲಿಲ್ಲ. ಸೊ ಹಾಗಾಗಿ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಒಟ್ನಲ್ಲಿ ಆ ತರ ಫ್ಲೋ ಇಮಿಡಿಯೇಟ್ ಆಗಿ ಬಂತು, ಹಾಗೆ ಕ್ಯಾಚ್ ಮಾಡಿ ಹೇಳ್ದೆ. ಸೊ ನಿಮ್ಮ ಪಿತೃದೇವತೆಗಳು ಸಾಕಷ್ಟು ಖುಷಿಯಲ್ಲಿದ್ದಾರೆ, ಸಮಾಧಾನವಾಗಿ ಇದ್ದಾರೆ, ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಇದೆ. ಸೊ ಹಾಗಾಗಿ ನಿಮ್ಗೆ ಟೈಟ್ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸೆಕ್ಯೂರ್ ಆಗಿ ಇರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಚರ್ಮದ ಕಾಯಿಲೆಗಳಿಗೆ ಜೇನು ತುಪ್ಪದ ಜೊತೆಗೆ ಒಂದಷ್ಟು ವಿಶೇಷ ಔಷಧದ ಎಲೆಗಳು ಮತ್ತೆ ಹಣ್ಣು ಇದೆ, ಅದನ್ನ ಹಚ್ಚಿ
ಅದನ್ನ ಜೇನುತುಪ್ಪದ ರಸದೊಂದಿಗೆ ಕುಡಿಯೋದೋ ಹಚ್ಚೋದೋ ಗೊತ್ತಿಲ್ಲ, ಮೇ ಬಿ ಎರಡು ಮಾಡ್ಬೇಕು ಅನ್ಸುತ್ತೆ. ಅದನ್ನ ಮಾಡೋದ್ರಿಂದ ಆ ಕಾಯಿಲೆಗಳು ಏನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲವೂ ಕೂಡ ವಾಸಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಚಿಂತೆ ಬೇಡ, ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ. ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಮ್ಗೆ ಮೋಕ್ಷ ಅಥವಾ ಶಿಕ್ಷೆ ಸಿಕ್ಕಿದೆ, ಅಥವಾ ಒಂದೊಳ್ಳೆ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ರೀತಿಲಿ ಬದಲಾವಣೆ ಆಗಿ ನಮ್ಮ ಪಿತೃಲೋಕಕ್ಕೆ ಹೋಗಿ ನಿಮ್ಗೆ ಇನ್ನೊಂದಷ್ಟು ಆಶೀರ್ವಾದನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ವಾಮಾಚಾರ ಮಾಡಿದರೆ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಇಷ್ಟು ನಿಮ್ಗೆ ನಿಮ್ಮ ಪಿತೃಗಳು ಕೊಟ್ಟಂತ ಮಾಹಿತಿ. ಇನ್ನ ಹೇಳ್ತಿದ್ದಾರೆ, ಬಟ್ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.